ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರೋದು ಮಹಾಬಲ ಸಿದ್ಧಾಳ ಬಾವಿಸೆ. ಸೊ ಬನ್ನಿ, ನಮ್ಮ 1 ಕುದುರೆ 2 ಕುದುರೆ ಆಯ್ತು. ಈಗ 3ನೇ ಕುದುರೆ ಯಾವುದು ನಮ್ಮ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಕೊಳಕ್ಕೆ ಅಂತ ನೋಡೋಣ. 3ನೇ ಕುದುರೆ ಮೇಘಪುಷ್ಪ, ಅಂದ್ರೆ ರಥದಲ್ಲಿ ಇದ್ದಂತ 3ನೇ ಕುದುರೆ. ಇದು ಯಾವುದು ಅಂದ್ರೆ ಮೇಲಧಿಕಾರಿ. ನಮ್ಮ ಲೈಫಲ್ಲೂ ನಾವು ಹೇಗೆ ಮೇಲಧಿಕಾರಿ ಆಗ್ಬೇಕು ನೋಡೋಣ. ಹೆಸರಿಗೆ ತಕ್ಕಂತೆ ಈ ಕುದುರೆ ಮೋಡದಲ್ಲಿರುವ ಹೂವು ಅಥವಾ ಮೋಡದ ಹೂವು. ಕೈಗೆ ಸಿಗುವುದೇ ಕಷ್ಟ, ನಿಯಂತ್ರಿಸಲು ಬಹಳ ಕಷ್ಟ, ಚಾಕಚಕ್ಯತೆ ಬೇಕು ನಮ್ಗೆ. ಆದ್ರಿಂದಲೇ ಇದನ್ನು ಮೇಲಧಿಕಾರಿಗೆ ನಾವು ಹೋಲಿಸಬಹುದು. ಬ್ರ್ಯಾಂಡ್ ಮ್ಯಾನೇಜರ ಪ್ರಮುಖವಾದ ಕೆಲಸ ಒಂದು ಮೇಲಧಿಕಾರಿಯನ್ನ ಮನವೊಲಿಸಿ ತನಗೆ ಬೇಕಾದ ಸೌಕರ್ಯಗಳನ್ನು ಪಡೆಯುವುದು. ಇದು ಸಾಮಾನ್ಯವಾಗಿ ಎಲ್ಲಾ ವಿಭಾಗಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ ಅನ್ವಯಿಸುತ್ತೆ. ಮ್ಯಾನೇಜ್ಮೆಂಟ್ಗಳಲ್ಲಿರುವ ಮೇಲಧಿಕಾರಿಗಳು ಕೆಳ ಹಂತದಲ್ಲಿ ನೌಕರರ ಕೈಗೆ ಸಿಗೋದೇ ಕಷ್ಟ. ಸಿಕ್ಕರೂ ಅವರ ಬೇಡಿಕೆಗಳು ಅಸ್ತು ಎನ್ನುವುದು ಇನ್ನೂ ಕಷ್ಟ. ತರ್ಕಬದ್ಧವಾದ ಕಾರಣ ನೀಡಿ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನೀಡಿದ್ರೆ ಮಾತ್ರ ಜನ ಅದನ್ನ ಒಪ್ಕೊಳ್ತಾರೆ. ಒಂದು ಉತ್ಪನ್ನವನ್ನ ಬ್ರ್ಯಾಂಡ್ ಮಾಡೋದು ಬ್ರ್ಯಾಂಡ್ ಮ್ಯಾನೇಜರ್ನ ಕೆಲಸ ಆದ್ರೂನು ಅವನೊಬ್ಬನೇ ಏಕಾಂಗಿಯಾಗಿ ಮಾಡಕ್ಕಾಗಲ್ಲ. ಅದನ್ನ ಮಾಡ್ಬೇಕು ಅಂದ್ರೆ ಅವನ್ಗೆ ಟೀಮ್ ಬೇಕಾಗತ್ತೆ. ಸೊ ಆ ನೆರವನ್ನು ಬ್ರ್ಯಾಂಡ್ ಮ್ಯಾನೇಜರ್ ಬುದ್ಧಿವಂತಿಕೆಯಿಂದ ಪಡಿಬೇಕಾಗತ್ತೆ. ಕೇಳಿದಷ್ಟು ಹಣ ಕೊಡ್ಬೇಕಾಗತ್ತೆ, ಸೌಕರ್ಯವನ್ನ ಕೊಡ್ಬೇಕಾಗತ್ತೆ. ಏನು ಮ್ಯಾನೇಜ್ಮೆಂಟ್ ಸುಲಭವಾಗಿ ಕೊಡೋದಿಲ್ಲ. ಅದಕ್ಕೆ ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಕೃಷ್ಣನು ಮಹಾಭಾರತದ ಯುದ್ಧವನ್ನು ತಾನೊಬ್ಬನೇ ಮಾಡಲಿಲ್ಲ. ಅದಕ್ಕೆ ಸಾಕಷ್ಟು ಜನರ ನೆರವು ಪಡೆದ. ಬೇರೆಯವರ ನೆರವು ಪಡೆದು ಮುಂದೆ ಹೋಗುವುದು ಹೇಗೆಂಬುದನ್ನು ಅರ್ಜುನನಿಗೂ ಕಲಿಸಿಕೊಟ್ಟ. ಇವಾಗ ನಾವು ನಮ್ಮ ಲೈಫ್ಗೆ ಹೇಗೆ ತಗೊಳ್ಳೋಣ? ಎಕ್ಸಾಂಪಲ್, ನಮ್ಮ ಮಾತನ್ನ ಇನ್ನೊಬ್ರು ಸಂವಹನ ನಂಬಿಕೆ ಆಯ್ತು. ಈಗ ನಮ್ಮ ಮಾತನ್ನ ಇನ್ನೊಬ್ರು ಕೇಳ್ಬೇಕು ಅಂದ್ರೆ ನಾವು ಅವರ ಮನ ಒಲಿಸ್ಬೇಕು ಅಂತಂದ್ರೆ, ಈಗ ನೀವು ತುಂಬಾ ಜನ ಹೇಳ್ತಾರೆ, ಮ್ಯಾಮ್ ನನ್ನ ಕನ್ಸಿಗೆ ನನ್ಗೆ ಯಾರು ಸಪೋರ್ಟ್ ಮಾಡಲ್ಲ, ನಾನು ಎಷ್ಟೊಂದು ಕನ್ಸಿಟ್ಕೊಂಡಿದ್ದೀನಿ, ನನಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅಂತ. ಯಾಕೆ ಸಪೋರ್ಟ್ ಮಾಡ್ಬೇಕು? ನಾನು ನನ್ನ ಕನ್ಸನ್ನ ಅಚೀವ್ ಮಾಡೋದಕ್ಕೆ ನಾನು ಎಷ್ಟು ಪ್ರಯತ್ನಗಳನ್ನ ಹಾಕ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಮೇಲಧಿಕಾರಿ ಆಗಿರ್ಬೇಕು ನಾವು ನಮ್ಮ ಲೈಫಲ್ಲಿ. ಸೊ ನಾನು ನನ್ನ ಕನಸನ್ನ ಅಚೀವ್ ಮಾಡೋದಕ್ಕೆ ನಾನೆಷ್ಟು ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋದು ಒಂದು. ಎರಡನೇದು, ನಾನು ಹೇಗೆ ಮನವೊಲಿಸ್ತಾ ಇದ್ದೀನಿ, ನಾನು ಆ ಕನಸನ್ನ ಅಚೀವ್ ಮಾಡಬೇಕು ಅಂತಂದ್ರೆ ನಾನು ಯಾವ ತರ ಅರ್ಥ ಮಾಡಿಸ್ತಾ ಇದ್ದೀನಿ. ಇದಕ್ಕೆ ಏನು, ಇವಾಗ ಹೆಂಡತಿ, ಕೆಲವ್ರು ಲೇಡೀಸ್ ಹೇಳ್ತಾರೆ ನನ್ನ ಹಸ್ಬೆಂಡ್ ನನ್ನನ್ನ ಸಪೋರ್ಟ್ ಮಾಡಲ್ಲ ಅಂತ, ಕೆಲವರು ಕಂಪ್ಲೇಂಟ್ಸ್ ಬರುತ್ತೆ ಅಲ್ವಾ. ಈಗ ನೋಡಿ, ಕೃಷ್ಣ ಅರ್ಜುನ ಯುದ್ಧ ಮಾಡೋದನ್ನ ಒಪ್ಲಿಲ್ಲ, ಹಾಗಂತ ಅವ್ನ್ ಪ್ಯಾನಿಕ್ ಆದ್ರ? ಇಲ್ಲ. ಬೇಜಾರ್ ಮಾಡ್ಕೊಂಡ್ರ? ಅಯ್ಯೋ ಏನಪ್ಪಾ ಹಿಂಗಾಗೋಯ್ತು ಅಂತ ಟೆನ್ಷನ್ ಆದ್ರ? ಏನೂ ಆಗ್ಲಿಲ್ಲ. ಹೆಂಗೆ ಅವನ ಮನ ಒಲಿಸ್ಬೇಕು ಅಂತ ಹೇಳಿ ಥಿಂಕ್ ಮಾಡಕ್ ಶುರು ಮಾಡಿದ್ರು. ನಾವು ಅಷ್ಟೇ, ನಮ್ಮ ಕನಸುಗಳನ್ನ ಅಚೀವ್ ಮಾಡ್ಬೇಕು ಅಂದ್ರೆ ನಾವು ಥಿಂಕ್ ಮಾಡ್ಬೇಕು ಹೇಗ್ ಮನ ಒಲಿಸ್ಬೇಕು ಅಂತ. ಸೊ ಈ ನೆಗೆಟಿವ್ ಅಲ್ಲ, ಎಗೇನ್ ಒಳ್ಳೆ ಉದ್ದೇಶ, ಧರ್ಮ ಸ್ಥಾಪನೆ. ನಾವು ನಮ್ಮ ಲೈಫಲ್ಲಿ ಒಳ್ಳೆ ಕನಸುಗಳನ್ನ ಅಚೀವ್ ಮಾಡಕ್ ಹೋಗ್ತಾ ಇದೀವಿ ಅಂದಾಗ ಇಡೀ ಕುಟುಂಬವನ್ನ ನಾವು ಮನವೊಲಿಸುವಂತಹ ಶಕ್ತಿಯನ್ನ ಬೆಳೆಸ್ಕೋಬೇಕು. ಅಂಡ್ ಅದು ಸಾಧ್ಯ. ಹೆಂಗೆ? ನಂಬಿಕೆ ಫಸ್ಟ್ ಕ್ರಿಯೇಟ್ ಮಾಡ್ಬೇಕು, ಕಮ್ಯುನಿಕೇಶನ್ ಚೆನ್ನಾಗಾಗ್ಬೇಕು, ನೀವೇನು ಮಾಡಿದ್ರು ಸರಿಯಾಗಿ ಮಾಡ್ತೀರಾ ಅನ್ನೋದು ಅವ್ರಿಗೆ ಕ್ರಿಯೇಟ್ ಆಗ್ಬೇಕು. ಅವಾಗ ನೀವೇನ್ ಹೇಳಿದ್ರು ಕೇಳ್ತಾರೆ. ಎಕ್ಸಾಂಪಲ್ ಏನಂದ್ರೆ, ಈಗ ನಾನು ಒಂದ್ 21 ದಿನ ಇರೋದಿಲ್ಲ, 11 ದಿನ ಇರೋದಿಲ್ಲ, ಟ್ರಾವೆಲ್ ಹೋಗ್ತಾ ಇರ್ತೀನಿ, ಎಲ್ ಬೇಕಲ್ಲಿ ಹೋಗ್ತಾ ಇರ್ತೀನಿ ಅಂದ್ರೆ ಕೆಲ್ಸದ ಮೇಲೆ. ಸೊ ಮನೆಯಲ್ಲಿ ಪ್ರೆಷರ್ ಆಗ್ಬೇಕಲ್ವಾ, ಮನೇಲೆ ಇರೋದಿಲ್ಲ, ಅದಕ್ ಬರಲ್ಲ ಇದಕ್ ಬರಲ್ಲ ಅಂತ. ಯಾಕೆ ಮನೇಲಿರೋರು ನಂಗೆಲ್ಲ ಸಪೋರ್ಟ್ ಮಾಡಿ ನನ್ನನ್ನು ಕಳ್ಸಿಕೊಟ್ಟು ಮನೇನವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದ್ರೆ ನಂಬಿಕೆ ಅಂಡ್ ಕಮ್ಯುನಿಕೇಶನ್ ಅವ್ರಿಗೆ ಅರ್ಥ ಆಗಿದೆ.
ಈಗ ಅವ್ರನ್ನ ನಾನು ಮನವೊಲಿಸ್ತಾ ಇದ್ದೀನಿ. ನಾನು ಯಾಕೆ ಆ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಮಾಡೋದ್ರಿಂದ ಏನೆಲ್ಲ ಆಗ್ತಾ ಇದೆ ಜೀವನದಲ್ಲಿ, ಆ್ಯಂಡ್ ಎಷ್ಟು ಅವಶ್ಯಕತೆ ಇದೆ, ಆ್ಯಂಡ್ ಇದನ್ನ ಬೇರೆ ಯಾರಿಗೂ ಆಗಲ್ಲ ಇದು. ನಮ್ಮ ಮನೇಲಿ ಎಕ್ಸಾಂಪಲ್, ನೀವು ನಿಮ್ಮ ಕೆಲಸ ಇನ್ನೊಂದು 10 ಜನ ಮಾಡ್ಬೋದು, ಬಟ್ ನನ್ನ ಕೆಲಸ ಇನ್ನೊಂದು 10 ಜನ ಮನೇಲಿರೋರು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಅಡುಗೆ ಮಾಡೋಕ್ಕೆ ಹಾಗೆ ಹಿಂಗೆ. ನಾನು ಅಂದೆ, ಆಯಿತು ಒಂದಿನ ನೀನು ಕ್ಲಾಸ್ ತಗೋ, ಒಂದಿನ ನಾನು ಅಡುಗೆ ಮಾಡ್ತೀನಿ ಅಲ್ವಾ? ಅಂದ್ರೆ ಅದು ನಿಂಗೆ ಗೊತ್ತಿರೋದು ಹಂಗೆ, ಅದು ನಿಂಗೆ ಗೊತ್ತಿರೋದು ಅಂತ. ಅಂದ್ರೆ ನಾವು ಹೇಳೋ ರೀತಿ, ಮನವೊಲಿಸೋ ರೀತಿ, ನಾನು ಯಾಕೆ ಮಾಡಬೇಕು ಅಂತ ಇದು ಅರ್ಥ ಆಗಿರೋದಕ್ಕೆ ಮೊನ್ನೆ ನಾನು ಊರಲ್ಲಿ ಇಲ್ಲದೆ ಇರ್ಬೇಕಾದ್ರೆ ನನ್ನ ಮಗನ್ ಕೇಳ್ತಾ ಇದ್ದ, ನಾನು 10 ಡೇಸ್ 12 ಡೇಸ್ ನಿನ್ನ ಬಿಟ್ಟಿದ್ದೆ ಅಲ್ಲ, ನಿಂಗೆ ಏನ್ ಅನ್ನಿಸ್ತು ಅಂತ. ಅವನು ಒಂದೊಳ್ಳೆ ಮಾತು ಹೇಳ್ದ. ಓಕೆ ಅಂತ ಅನ್ನಿಸ್ತು. ಏನ್ ಹೇಳ್ದ ಅಂದ್ರೆ, ಅಮ್ಮ ನೀವು ತುಂಬಾ ಜನಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗ್ತಾ ಇದ್ದೀರಾ, ಹಂಗಾಗಿ ನಾನು ಯಾರ ಜೊತೆಲಿದ್ರು ಅಡ್ಜಸ್ಟ್ ಆಗ್ತೀನಿ, ಯಾರಿದ್ರು ಅಡ್ಜಸ್ಟ್ ಆಗ್ತೀನಿ, ನಾನು ಯಾರಿಲ್ಲ ಅಂದ್ರೂ ಅಡ್ಜಸ್ಟ್ ಆಗ್ತೀನಿ, ನೀವು ಹೋಗಿ ಇನ್ನೂ ಕೆಲಸ ಇದ್ರೆ ನೀವು ಮುಗಿಸ್ಕೊಂಡೆ ಬನ್ನಿ, ನಾನು ಕಳ್ಸ್ಕೊಡ್ತೀನಿ ಅಂತ ಹೇಳ್ದ. ಸೊ ಎಷ್ಟು ಮೆಚೂರ್ಡ್ ಆಗಿ ಹೇಳ್ದ ಅಂದ್ರೆ, ಆ ಮಗುವಿನ ಮನ ಹೊಲ್ಸಿರೋದು ಯಾವ ರೀತಿ ಮನ ಹೊಲ್ಸಿರೋದು, ನಾ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ತೋರ್ಸೋದ್ರ ಮೂಲಕ. ಹಾಗೆ ನೀವು ನಿಮ್ಮ ಕನಸುಗಳನ್ನ ಅಚೀವ್ ಮಾಡಬೇಕು ಅಂದ್ರೆ, ನಿಮ್ ಜೊತೆಗೆ ಯಾರು ಸಹಕರಿಸ್ಬೇಕು ಅಂದ್ರೆ, ಅವ್ರ ಮನ ಹೊಲ್ಸಿ, ನಿಮ್ಮ ವಿಷನ್ ತೋರಿಸಿ, ನಿಮ್ಮ ಆ ವಿಷನ್ ಅಚೀವ್ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು ತೋರಿಸಿ, ಅಂಡ್ ಅದರಿಂದ ಏನೆಲ್ಲ ಒಳ್ಳೇದಾಗತ್ತೆ ತೋರಿಸಿ, ಅದು ಯಾಕೆ ನೀವು ಮಾಡಬೇಕು ಅಂತ ಅರ್ಥ ಮಾಡಿಸಿ, ಟೆನ್ಷನ್ ಇಂದ ಅಲ್ಲ, ಕೋಪದಿಂದ ಅಲ್ಲ, ಬೇಜಾರಿಂದ ಅಲ್ಲ, ಕೃಷ್ಣ ಹೇಗೆ ತಂತ್ರಗಳನ್ನ ಬಳಸಿ, ಒಳ್ಳೆ ರೀತಿಯ ತಂತ್ರಗಳನ್ನ ಬಳಸಿ ಅರ್ಥ ಮಾಡಿಸಿ ಅರ್ಜುನನ್ಗೆ ಯುದ್ಧ ಮಾಡಕ್ಕೆ ಸಪೋರ್ಟ್ ಮಾಡಿದ್ರು, ಹಾಗೆ ನೀವು ನಿಮ್ಮ ಕನಸುಗಳನ್ನ ಅಚೀವ್ ಮಾಡಕ್ಕೆ ನಿಮ್ ಸುತ್ತ ಇರೋರಿಗೆ ಈ ರೀತಿ ಮನವನ್ನ ಒಲಿಸಿ. ಈಗ ನೀವು ಹೇಳಿ, ಮೇಡಮ್ ಮುಂಚೆ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ, ಆದ್ರೆ ಈಗ ನಮ್ಮನೇಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಈ ತರ ಮನ ಒಲಿಸ್ದೆ, ಅದಕ್ಕೆ ಈ ತರ ಆಯ್ತು ಅಂತ ಏನಾದ್ರು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿದ್ರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೂ ಯಾರು ಮಾಡಿಲ್ಲ, ಓ ಈಗ ಗೊತ್ತಾಯ್ತು ಮೇಡಮ್, ಮನ ಹೊಲಿಸ್ಬೇಕು, ನಾನು ಯಾವ್ಯಾವ ತರ ಹೊಲಿಸ್ಬೇಕು ಅಂತ ಥಿಂಕ್ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂದ್ರೆ ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.